ಎಲ್ಲ ನಮ್ಮ ನಾಯಕರುಗಳ ಜೊತೆ ನಾನು ಸುತ್ತಾಡಿ ಎಲ್ಲ ಪ್ರತಿಯೊಂದು ಮತಗಳು ಬೂತ್ಗಳಲ್ಲೂ ಓಡಾಡಿದ್ದೀನಿ. ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ. ಸರ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಲಿ ಫಸ್ಟ್ ಮನೆ ಮಾಡಿದ್ದೀರಾ ಈಗ ನೀವು? ನನ್ನ ಊರು ನಾಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಕನ್ನಾಘಟ್ಟ ಗ್ರಾಮದಲ್ಲಿ ಮನೆ ಇದೆ. ಅಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ಮನೆ ಬೇಕು ಅಂತೇಳಿ ಮನೆ ತಗೊಂಡಿದ್ದೀನಿ, ಆಫೀಸು ಮಾಡಿದ್ದೀನಿ, ಮೇಲೆ ಮನೆಯೂ ಮಾಡಿದ್ದೀನಿ. ಜನಸೇವೆ ಮಾಡೋಕ್ಕೂ ಒಂದು ಅವಕಾಶ ನನಗೆ ಜನಗಳ ಹತ್ರ ಏನು ಕೇಳ್ಕೊಂತ ನಮ್ಮ ಮತ ಬಾಂಧವರ ಹತ್ರ ನಾನು ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಸದಾ ನಿಮ್ಮ ಸೇವೆ ಮಾಡೋಕ್ಕೆ ಸಿದ್ಧನಿರ್ತೀನಿ. ಸರ್, ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ, ನೀವು ಮುಂದೆ ಯಾವ ರೀತಿ ಒಂದು ಜಿಲ್ಲೆಯ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ? ನಮ್ಮ ಹಿರಿಯ ನಾಯಕರು ನನ್ನ ನಂಬಿ ಒಂದು ಟಿಕೆಟ್ ಕೊಟ್ಟಿದ್ದಾರೆ. ಅದರಿಂದ ನಾನು ಗೆದ್ದು ಎಲ್ಲರ ಸೇವೆ ಮಾಡಿಕೊಂಡು ನನ್ನ ನಂಬಿ ಕೊಟ್ಟಿರೋ ಅವ್ರನ್ನ ಹೆಸರು ಉಳಿಸ್ತೀನಿ ಅಂತ ಹೇಳ್ತೀನಿ. ಸರ್, ನಿಮ್ಮ ಜೊತೆ ಟಿಕೆಟ್ ಅಂದರೆ ನಿಮ್ಮ ಹೆಸರು ಘೋಷಣೆ ಆಗೋಕ್ಕೆ ಮುಂಚೆ ಏನು ಶಾಸಕರು ನಿಮ್ಮ ಜೊತೆ ಸಾಥ್ ಕೊಟ್ಟಿದ್ರು, ಇವಾಗಲೂ ಸಾಥ್ ಕೊಡ್ತಿದ್ದಾರೆ, ಏನು ಹೇಳ್ತೀರಿ ಸರ್? ಅವರ ಋಣ ನಾನು ತೀರ್ಸೋಕ್ಕಾಗಲ್ಲ. ಎಲ್ಲ ಶಾಸಕರು, ಜಿಲ್ಲೆಯ ಎಲ್ಲ ನಾಯಕರುಗಳು ಒಮ್ಮತದಿಂದ ನನಗೆ ಈ ರಾಜ್ಯದಲ್ಲಿ ಎಲ್ಲ ನಮ್ಮ ಡಿಸ್ಟಿಕ್ ಒಂದೇ ಒಮ್ಮತದಿಂದ ಒಂದು ಸಣ್ಣ ಕಿತಾಪತಿ ಇಲ್ದಂಗೆ ನನಗೆ ಸಾಥ್ ಕೊಡ್ತಾಯಿದ್ದಾರೆ. ಅವರ ಋಣ ನಾನು ತೀರ್ಸೋಕ್ಕೆ ಎಷ್ಟು ಕೈ ಮುಗಿದು ಕೇಳ್ಕೊಂಡು ನನಗೆ. ಅಂದರೆ ಅದರಲ್ಲೂ ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ನಿಮ್ಮ ಜೊತೆ? ಹೌದು, ಈಗ ರವಿಯಣ್ಣನೂ ಇಲ್ಲೇ ಇದ್ದಾರೆ. ಅವರು ನಿಂತ್ಕೊಂಡು ಅವರು ನನಗೆ ಸಾಥ್ ಕೊಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಸಾಥ್ ಕೊಡ್ತಾಯಿದ್ದಾರೆ. ಸರ್, ಈಗ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಬರ್ತಾರೆ ಅನ್ನೋ ಮಾತಿದೆ. ಮುಂದಿನ ಪ್ರಚಾರ ಹೇಗಿರುತ್ತೆ ಸರ್ ನಿಮಗೆ? ಅಣ್ಣವ್ರು ದೊಡ್ಡವರು, ಅವರೆಲ್ಲ ಹಿರಿಯರು. ನಮ್ಮದು ನಾವು ಮಾಡ್ಕೊಂಡು ನಮ್ಮ ನಾಯಕರುಗಳ ಜೊತೆ ಸೇರ್ಕೊಂಡು ನಾನು ಪ್ರಚಾರ ಮಾಡ್ತೀನಿ. ಅಂದರೆ ನಿಮ್ಮ ಎದುರುಗಾಳಿ ಕುಮಾರಸ್ವಾಮಿ ಅವರು ನಿಮ್ಮ ಸ್ಟ್ರಾಟಜಿ ಯಾವ ರೀತಿ ಇರ್ತದೆ? ಅದು ನಮ್ಮ ಚುನಾವಣೆ ನಾವು ಮಾಡ್ತೀವಿ, ಅವ್ರ ಚುನಾವಣೆ ದೇವರು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಮಾಡಲಿ. ನಾನು ಗೆದ್ದೇ ಗೆಲ್ತೀನಿ ಅಂತ ಒಂದು ಆಶೆ ಇದೆ. ನಮ್ಮ ಜನಗಳು ಹೇಳ್ತಾರೆ ನೀವು ಗೆದ್ದೇ ಗೆಲ್ತೀರ. ನಾನು ಹೇಳಿದ್ನಲ್ಲ, ನನ್ನ ಸುಮಾರು ಜನ ಮೊಬೈಲ್ಗಳಲ್ಲಿ ನನ್ನ ಹೆಸರು ಫೀಡು ಸ್ಟಾರ್ ಚಂದ್ರಣ್ಣ MP ಅಂತ ಹಾಕೊಂಬಿಟ್ಟಿದ್ದಾರೆ. ಸರ್, ಇವಾಗ ಹಣ ಇದ್ದವ್ರಿಗೆ ಮನೆ ಹಾಕ್ತಾರೆ ಅನ್ನೋ ಒಂದು ಆರೋಪ ಕೂಡ BJP JDS ಮಾಡ್ತಿದ್ರು. ಇಲ್ಲ, ಅದು ಸುಳ್ಳು. ನಾನು ಹೇಳ್ತಾಯಿದ್ದೀನಿ, ದುಡ್ಡಿದ್ದರೆ ಜನ ಓಟ್ ಹಾಕಲ್ಲ. ಜನನ ಪ್ರೀತಿ ಗೆದ್ರೇ ಅಷ್ಟೇ. ಯಾರು ಎಷ್ಟೇ ಕೋಟಿ ಇದ್ದರೆ ಎಲ್ಲರೂ ದುಡ್ಡಿದ್ದರು MP MLA ಬರ್ಬೋದು, ಅದು ಸುಳ್ಳು. ಏನು ಜನಗಳ ಪ್ರೀತಿ ಯಾರು ಪಡಿತಾರೆ ಅವ್ರು ಗೆಲ್ಲಕ್ಕೆ ಮಾತ್ರ ಸಾಧ್ಯ. ಜನಗಳ ಪ್ರೀತಿ ಇಲ್ಲ ಅಂದರೆ ಯಾರೂ ಗೆಲ್ಲಕ್ಕೆ ಸಾಧ್ಯ ಅಲ್ಲ. ನಾನು ಮತ ಬಾಂಧವ್ರ ಹತ್ರ ಕೇಳ್ಕೊಳ್ಳೋದು, ನಮ್ಮ ನಾಯಕರ ಹತ್ರ ಕೇಳ್ಕೊಳ್ಳೋದು, ನಾನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ. ನಾನು ₹1 ದುಡ್ಡು ಮಾಡೋಕ್ಕೆ ಬಂದಿಲ್ಲ. ನಾನು ಇದರಲ್ಲಿ ಕಾಫಿನೂ ಕುಡಿಯೋಲ್ಲ. ನನ್ನ ಕೈಯಲ್ಲಿ ನನ್ನ ದುಡ್ಡು ಮೇಲೆ ಇದು ಒಂದು ಸ್ವಲ್ಪ ಇಷ್ಟು ಬೇಕಾದ್ರೆ ಖರ್ಚು ಮಾಡ್ಕೊಂಡಿರ್ತೀನಿ. ನಾನು ಈಗ ಇದರಲ್ಲಿ ಹೇಳ್ತೀನಿ, ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ನಾನು ಒಂದು ಕಾಪಿನೂ ಈ ರಾಜಕಾರಣಿಯಲ್ಲಿ ನಾನು ಕುಡಿಯೋಲ್ಲ. ದೇವರು ಒಂದು ಅವಕಾಶ ಕೊಟ್ಟು ನಾನು ಗೆಲ್ಲಿಸಿದರೆ ಜನಸೇವೆ ಮಾಡೋದೇ ಒಂದು ನನ್ನ ಉದ್ದೇಶ. ಪ್ರಚಾರದ ಸಂದರ್ಭದಲ್ಲಿ ಒಂದಷ್ಟು ಜನ ನಿಮಗೆ ಒಂದು ಹಣವನ್ನು ಕೊಟ್ಟು ಒಂದು ಆಶೀರ್ವಾದ ಮಾಡ್ತಾರೆ. ಹೌದು, ನನಗೆಲ್ಲರೂ ಹೇಳಿ ಹಣ ಕೊಟ್ಟರು, ತಿಂಡಿ ಕೊಟ್ಟರು, ಊಟ ಕೊಟ್ಟರು. ಅದು ಹೇಳೋಕ್ಕಾಗಲ್ಲ. ಒಂದು ಕಾಯಿ ಕೊಟ್ಟರು ನಮ್ಮವರು, ಅದನ್ನು ಬಿತ್ತನೆ ಮಾಡಿಬಿಟ್ಟು ನೆಟ್ಟು ಇದು ಮಾಡ್ತಾಯಿದ್ದೀನಿ. ಸರ್, ಮನೆ ಮಾಡಿದ್ದೀರಿ, ಇವಾಗ ನಾಳೆ ಯಾವ ರೀತಿ ಇರ್ತದೆ? ನಾಳೆ ಪೂಜೆ ಇಟ್ಕೊಂಡಿದ್ದೀವಿ. ಎಲ್ಲ ನಮ್ಮ ನಾಯಕರುಗಳೆಲ್ಲರೂ ಬರ್ತಾಯಿದ್ದಾರೆ, ಒಂದು ಆಶೀರ್ವಾದ ಮಾಡ್ತಾರೆ. ನಮ್ಮ ಜನಗಳ ಹತ್ರ ನಾನು ಗೆಲ್ಲಿಸಿ ಡೆಲ್ಲಿಗೆ ಹೋಗಿ ನಿಮ್ಮ ಸೇವೆ ಮಾಡೋಕ್ಕೆ ಅಲ್ಲಿಂದ ಏನೇನು ಸ್ಕೀಮ್ ಬರಬೇಕು ತರೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ.